ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಕಾಂಗ್ರೆಸ್ನ ಅಂಡರ್ ವರ್ಲ್ಡ್ ಕನೆಕ್ಷನ್, ದೇಶ ವಿರೋಧಿ ಕ್ರಿಮಿನಲ್ಗಳ ಜೊತೆಗಿನ ಸಂಬಂಧ, ಪ್ರತಿ ಕ್ಷೇತ್ರದಲ್ಲಿ ಅದು ನಡೆಸುವಂತಹ ಭ್ರಷ್ಟಾಚಾರ, ಅದರ ಜೊತೆಗೆ ಇಡೀ ಸಿಬಿಐ ರೀತಿಯಾದಂತಹ ತನಿಖಾ ಸಂಸ್ಥೆಗಳ, ಅದೇ ರೀತಿ ಐಟಿ ರೀತಿಯಾದಂತಹ ಆರ್ಥಿಕ ಸಂಸ್ಥೆಗಳ ದುರುಪಯೋಗ, ಇವೆಲ್ಲವನ್ನ ಕೂಡ ಮೋದಿ ಈಗ ಜಗತ್ತಿನ ಮುಂದೆ ಅನಾವರಣ ಮಾಡಿದ್ದಾರೆ. ಎಸ್, ಅಕ್ಷರಶಃ ಮೋದಿ ಒಂದು ಸ್ಫೋಟಕ ಸತ್ಯವನ್ನ ಭಾರತೀಯರ ಎದುರು ಬಿಚ್ಚಿಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ಒಂದು ಮಟ್ಟದ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಿಮಗೆ ಕನ್ಫ್ಯೂಸ್ ಆಗದೇ ಇರಲಿ ಅಂತ ನಾನಿಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ಬಿಡ್ತೀನಿ. ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಅಲ್ಲ, IPLನ ಸೃಷ್ಟಿಕರ್ತ, ಕ್ರಿಕೆಟ್ ಲೀಗ್ನ ಮಾಸ್ಟರ್ ಮೈಂಡ್, ಖ್ಯಾತ ಉದ್ಯಮಿ ಲಲಿತ್ ಮೋದಿ ಅವರು ಹೊರಬಿಟ್ಟಿರುವಂತಹ ಸ್ಫೋಟಕ ಸುದ್ದಿಗಳ ಬಗ್ಗೆ. ರಾಜ್ ಶಮಾನ್ ಎನ್ನುವಂತಹ ಖ್ಯಾತ ಯೂಟ್ಯೂಬರ್ ನಡೆಸುವಂತಹ ಫಿಗರಿಂಗ್ ಔಟ್ ಅನ್ನುವಂಥ ಒಂದು ಪಾಡ್ಕಾಸ್ಟ್ ಶೋ ಅಲ್ಲಿ ಲಲಿತ್ ಮೋದಿ ಮನ ಬಿಚ್ಚಿ ಮಾತನಾಡಿದ್ದಾರೆ. ಸುಮಾರು 1 ಗಂಟೆ 58 ನಿಮಿಷಗಳಿರುವಂತಹ ಈ ಸಂದರ್ಶನ ಈಗ ರಾಜಕೀಯ ವಲಯ, ಅದೇ ರೀತಿ ಕ್ರಿಕೆಟ್ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. 4.5 ಮಿಲಿಯನ್ ಅಂದ್ರೆ 45 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವಂತಹ ಈ ಜನಪ್ರಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಕಾರ್ಯಕ್ರಮ ಬಂದಿರುವಂಥದ್ದು. ಸೊ ಲಲಿತ್ ಮೋದಿ ಈ ಮೂಲಕ ಕಾಂಗ್ರೆಸ್ನ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. 60 ವರ್ಷ ವಯಸ್ಸಿನ ಲಲಿತ್ ಮೋದಿ ಈಗ ಭಾರತದಲ್ಲಿ ಖಂಡಿತವಾಗ್ಲೂ ಇಲ್ಲ, ಭಾರತಕ್ಕೆ ಬರುವಂತಹ ಸ್ಥಿತಿಯಲ್ಲೂ ಖಂಡಿತವಾಗ್ಲೂ ಅವರು ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಬಂಧನದ ಭಯ ಇದೆ. ಲಂಡನ್ನಿಗೆ ರಾತ್ರೋರಾತ್ರಿ ಪರಾರಿಯಾದಂತಹ ಲಲಿತ್ ಮೋದಿ ಬಹುಶಃ ವಿದೇಶದಿಂದಾನೇ ಈ ಸಂದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ವೀಕ್ಷಕರ, ಇಡೀ ಸಂದರ್ಶನವನ್ನು ನೀವು ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಲಲಿತ್ ಮೋದಿ ವಿರುದ್ಧ ಯಾವ ರೀತಿಯಾದಂತಹ ಷಡ್ಯಂತರಗಳು ನಡೆದುವು. IPL ಮೂಲಕ BCCI ಅನ್ನುವಂತಹ ಕ್ರಿಕೆಟ್ ಬೋರ್ಡ್ ಅನ್ನ ಕುಬೇರನ ಖಜಾನೆ ಮಾಡಿದಂತಹ ಲಲಿತ್ ಮೋದಿಯನ್ನ ಹೇಗೆ ಆಚೆ ಹಾಕಲಾಯಿತು, ಕಾಂಗ್ರೆಸ್ ಹೇಗೆಲ್ಲ ತನ್ನ ಕಪಟ ಆಟವನ್ನ ಆಡ್ತು, ಇವೆಲ್ಲವನ್ನು ಕೂಡ ನೀವು ಆ ಸಂದರ್ಶನವನ್ನ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಲಲಿತ್ ಮೋದಿ ಅನ್ನುವಂತಹ ವ್ಯಕ್ತಿ ಇಲ್ಲದೆ ಹೋಗಿದ್ರೆ ಭಾರತದಲ್ಲಿ IPL ಅನ್ನುವಂತಹ ಜನಪ್ರಿಯ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ನಡೀತಾನೆ ಇರ್ತಿರ್ಲಿಲ್ಲ. ಇದು ಜಗತ್ತಿನ ತುಂಬಾ ಹರಡಿ ಪ್ರಖ್ಯಾತಿಯನ್ನ ಪಡಿತಾನೂ ಇರ್ತಿರ್ಲಿಲ್ಲ. ಇವತ್ತು ಒಂದು ಸಲ ಹಿಂತಿರುಗಿ ನೋಡಿದ್ರೆ IPL ಮಾಡಿರುವಂತಹ ಕ್ರಾಂತಿ ಏನನ್ನುವಂಥದ್ದು ಖಂಡಿತವಾಗ್ಲೂ ನಮಗೆ ಅರ್ಥ ಆಗುತ್ತೆ. IPL ಕೇವಲ ಇವತ್ತು ಆಟವಾಗಿ ಉಳಿದಿಲ್ಲ, ಅದೊಂದು ಆರ್ಥಿಕ ಕ್ರಾಂತಿಗೂ ಕೂಡ ಕಾರಣ ಆಗಿದೆ. ಇನ್ಫ್ಯಾಕ್ಟ್ ಇವತ್ತು ಲೀಗಲೈಸ್ಡ್ ಬೆಟ್ಟಿಂಗ್ ಬರೋದ್ರ ಹಿಂದೆ ಕೂಡ IPL ಮತ್ತು ಲಲಿತ್ ಮೋದಿ ಪಾತ್ರ ಖಂಡಿತವಾಗ್ಲೂ ಇದೆ. ಈ 10 ವರ್ಷಗಳಲ್ಲಿ ಕಾಂಗ್ರೆಸ್ ಕೈಗೆ ಅಧಿಕಾರ ಏನಾದ್ರೂ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಲಲಿತ್ ಮೋದಿ ಜೀವಂತವಾಗಿ ಇರ್ತಾ ಇದ್ರ ಅನ್ನುವಂಥ ಅನುಮಾನ ಕಾಡುತ್ತೆ. ಅಂಡ್ ಅವರ ಈ ಸಂದರ್ಶನ ಬರೋದು ಕೂಡ ಫಾರ್ ಶೋರ್ ಸಾಧ್ಯ ಇರ್ತಿರ್ಲಿಲ್ಲ. IPL ಆಟದ ಹಿಂದೆ ಇಲ್ಲಿಗಲ್ ಬೆಟ್ಟಿಂಗ್, ಅದೇ ರೀತಿ ಅಂಡರ್ ವರ್ಲ್ಡ್ನ ಪಾತ್ರಗಳ ಅಬ್ಬರ, ಅದರ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಒಂದು ಪ್ರಮುಖ ಪಾತ್ರಧಾರಿ ಆಗಿರ್ತಿತ್ತು. ವೀಕ್ಷಕರೇ, ಲಲಿತ್ ಮೋದಿ ಸಂದರ್ಶನದಲ್ಲಿ ಹಲವಾರು ವಿಚಾರಗಳನ್ನು ಮಾತನಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದಾವೂದ್ ಇಬ್ರಾಹಿಂ ಬಗ್ಗೆ ಮಾತನಾಡಿರುವಂತಹ ವಿಚಾರ. ಆನಂತರ ಶಶಿ ತರೂರ್ ಅಂಡ್ ಸೋನಿಯಾ ಗಾಂಧಿ ಬಗ್ಗೆ ಹೇಳಿರುವಂತಹ ಸ್ಫೋಟಕ ಸತ್ಯಗಳು. ಲಲಿತ್ ಮೋದಿ ದೇಶ ಬಿಟ್ಟು ಪರಾರಿ ಆದ, ಈ ರೀತಿಯಾದಂಥ ಒಂದು ಕಥೆಯನ್ನು ಕಟ್ಟಲಾಗತ್ತೆ. ಎಸ್, ಇದು ಕಟ್ಟಿದ ಕತೆ ಅಂತ ಗೊತ್ತಾಗೋದಕ್ಕೆ ನೀವು ಈ ಸಂದರ್ಶನವನ್ನು ನೋಡಲೇಬೇಕಾಗತ್ತೆ. ಲಲಿತ್ ಮೋದಿ ಈ ದೇಶವನ್ನು ಬಿಟ್ಟು ಲಂಡನ್ಗೆ ಹಾರಿದ್ದು 2013ರಲ್ಲಿ. 2010ರಲ್ಲಿ IPL ಅನ್ನುವಂತಹ ಪರಿಕಲ್ಪನೆಗೆ ಜೀವವನ್ನು ಕೊಟ್ಟು ಕ್ರಿಕೆಟ್ ಲೀಗ್ ಶುರು ಮಾಡುವಂತಹ ಲಲಿತ್ ಮೋದಿ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾರೆ. ದೇಶದ ಸೆನ್ಸೇಷನಲ್ ಪರ್ಸನಾಲಿಟಿಗಳಲ್ಲಿ ಒಬ್ಬರಾಗಿ ಬಿಡ್ತಾರೆ ಲಲಿತ್ ಮೋದಿ. BCCIಗೆ ಹಣದ ಹೊಳೆ ಹರಿದು ಬರೋದಕ್ಕೆ ಆ ಸಂದರ್ಭದಲ್ಲಿ ಶುರುವಾಗುತ್ತೆ. ಆಗ ಕಾಂಗ್ರೆಸ್ಗೆ ಇದರ ಮೇಲೆ ಕಣ್ಣು ಬೀಳುತ್ತೆ.
ತಾನು ಇದರ ಪ್ರಭುತ್ವವನ್ನ ಪಡಿಬೇಕು. ಹೀಗಂತ ಲಲಿತ್ ಮೋದಿಯನ್ನ ಇದರಿಂದ ದೂರ ಮಾಡುವಂತ ಎಲ್ಲ ಸಂಚನ ರೂಪಿಸುತ್ತೆ. ಇದರ ಮಧ್ಯ IPLನ ಜನಪ್ರಿಯತೆಯನ್ನು ನೋಡಿ ಬಹಳಷ್ಟು ಕಾಂಗ್ರೆಸ್ ರಾಜಕಾರಣಿಗಳಿಗೆ ಒಂದೊಂದು ಫ್ರಾಂಚೈಸ್ ಖರೀದಿಸುವಂತ ಆಸೆ ಕೂಡ ಹುಟ್ಟುತ್ತೆ. ಸ್ಟೈಲಿಶ್ ರಾಜಕಾರಣಿ, ಸ್ತ್ರೀಯರ ಪಾಲಿನ ರೋಮಿಯೋ, ಕಾಂಗ್ರೆಸ್ನ ಶಶಿ ತರೂರ್ ಅವರ ಕಣ್ಣು ಕೇರಳದ ಕೊಚ್ಚಿ ಟಸ್ಕರ್ಸ್ ತಂಡದ ಕಡೆಗೆ ಹೋಗುತ್ತೆ. ಶಶಿ ತರೂರ್ ಆ ಫ್ರಾಂಚೈಸಿಯ ಮಾಲೀಕ ಖಂಡಿತವಾಗ್ಲೂ ಅಲ್ಲ, ಆದರೆ ತಮ್ಮ ಪತ್ನಿ ಸುನಂದಾ ಪುಷ್ಕರ್ಗೆ ಆ ಫ್ರಾಂಚೈಸಿಯಲ್ಲಿ 25% ಪ್ರಾಫಿಟ್ ಶೇರ್ ಕೊಡುವಂತ ಲಲಿತ್ ಮೋದಿಗೆ ಧಮಕಿಯನ್ನ ಹಾಕ್ತಾರೆ. ಲಲಿತ್ ಮೋದಿ ಅದಕ್ಕೆ ಒಪ್ಪದೆ ಹೋದಾಗ ನಿನ್ ಮೇಲೆ ಇಡಿ ದಾಳಿಯನ್ನ ಮಾಡಿಸ್ತೀನಿ, IT ರೇಡ್ ಮಾಡಿಸ್ತೀನಿ, ನಿನ್ನನ್ನು ಒಳಗೆ ಹಾಕಿಸ್ತೀನಿ, ನಿನ್ನನ್ನು ಜೈಲಿಗೆ ಕಳಿಸಿ ನಾನು ಬರ್ಬಾದ್ ಮಾಡ್ತೀನಿ ಅಂತ ಹೆದರಿಸ್ತಾರೆ, ಬೆದರಿಸ್ತಾರೆ. ಅದಕ್ಕೂ ಲಲಿತ್ ಮೋದಿ ಕ್ಯಾರೆ ಮಾಡಲ್ಲ. ಆಗ ಕಾಂಗ್ರೆಸ್ ಹೈಕಮಾಂಡ್ ಅಧಿದೇವತೆ ಸೋನಿಯಾ ಗಾಂಧಿ ಮೂಲಕ ಧಮಕಿಯನ್ನು ಹಾಕಿಸಲಾಗತ್ತೆ. ದೆಹಲಿಯ 10 ಜನಪಥ್ ನಿವಾಸದಿಂದ ಬೆದರಿಕೆ ಕರೆ ಬರುತ್ತೆ. BCCIನ ಆಗಿನ ಚೀಫ್ ಶಶಾಂಕ್ ಮನೋಹರ್ ಅವರ ಮೂಲಕ ಒತ್ತಡವನ್ನ ಹಾಕಿಸುವಂತಹ ಸೋನಿಯಾ ಆ್ಯಂಡ್ ಶಶಿ ತರೂರ್ ಬ್ಲ್ಯಾಕ್ ಮೇಲ್ ಅಸ್ತ್ರದ ಮೂಲಕ ಸಹಿಯನ್ನ ಹಾಕಿಸ್ಕೊಳ್ಳುತ್ತಾರೆ. ಅದಾದ ನಂತರ ಕೂಡ ಅವರನ್ನ ಸುಮ್ಮನೆ ಬಿಡಲ್ಲ. ಲಲಿತ್ ಮೋದಿಯನ್ನ ನಿರಂತರವಾಗಿ 3 ವರ್ಷ ಕಾಡ್ತಾರೆ ಕಾಂಗ್ರೆಸ್. BCCIನಿಂದ ಲಲಿತ್ ಮೋದಿಯನ್ನ ವಜಾ ಮಾಡಲಾಗುತ್ತೆ. ಅಮಾನತು ಮಾಡಿದ್ದು ಸಾಲದು ಅಂತ ಆಜೀವ ನಿಷೇಧವನ್ನ ಹೇರಲಾಗುತ್ತೆ. ಆ ನಂತರ ಎಲ್ಲಿ ಈತ ಸತ್ಯವನ್ನ ಬಾಯಿ ಬಿಡ್ತಾನೋ ಅಂತ ಲಲಿತ್ ಮೋದಿ ಮೇಲೆ ಇಡಿ ದಾಳಿಯನ್ನ ಮಾಡಿಸೋದಕ್ಕೆ ಪ್ಲಾನ್ ಕೂಡ ಸಿದ್ಧ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಜೀವ ಭಯ, ಅದೇ ರೀತಿ ಜೈಲು ಭಯದಿಂದ ಲಲಿತ್ ಮೋದಿ ದೇಶವನ್ನ ಬಿಟ್ಟು ಲಂಡನ್ಗೆ ಪರಾರಿ ಆಗ್ತಾರೆ. ಇದು ಅವರೇ ಬಿಚ್ಚಿಟ್ಟಿರುವಂತಹ ಸತ್ಯ. ನಾನು ತಪ್ಪಿತಸ್ಥ ಅಂತಾಗ್ಲಿ ಅಥವಾ ಕ್ರಿಮಿನಲ್ ಅಂತಾಗ್ಲಿ ಆ ಭಯದಿಂದ ಓಡಿ ಹೋಗಿಲ್ಲ, ಜೀವ ಭಯದಿಂದ ದೇಶವನ್ನ ಬಿಟ್ಟಿದ್ದೀನಿ. ಎನಿ ಟೈಮ್ ನಾನು ವಾಪಸ್ ಬರೋದಕ್ಕೆ ಸಿದ್ಧ ಅಂತ ಲಲಿತ್ ಮೋದಿ ಅವರು ಹೇಳಿದ್ದಾರೆ. ಇದರ ಮಧ್ಯ ದಾವೂದ್ ಇಬ್ರಾಹಿಂ ಕಡೆಯಿಂದ ತಾನು ಅನುಭವಿಸಿರುವಂತಹ ಜೀವ ಭಯದ ಬಗ್ಗೆ ಕೂಡ ಬಹಳ ಮುಕ್ತವಾಗಿ ಲಲಿತ್ ಮೋದಿ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಮೇಲೆ ಯಾವ ಲೀಗಲ್ ಕೇಸ್ ಕೂಡ ಇರಲಿಲ್ಲ, ನನಗೆ ಡೆತ್ ಥ್ರೆಟ್ ಇದ್ದದ್ರಿಂದ ನಾನು ದೇಶವನ್ನ ಬಿಡಬೇಕಾಯ್ತು. ನಿರಂತರವಾಗಿ ದಾವೂದ್ ನನ್ನನ್ನ ಕೊಲ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾನೆ ಇರ್ತಾ ಇದ್ದ. ಲೀಗ್ನಲ್ಲಿ ಬೆಟ್ಟಿಂಗ್, ಫಿಕ್ಸಿಂಗ್, ಅದೇ ರೀತಿ ಕರಪ್ಷನ್ ಅನ್ನ ತರೋದಕ್ಕೆ ನನ್ನ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದ. ಬಟ್ ನಾನು ರೆಡಿ ಇರಲಿಲ್ಲ. ಸೊ ನನ್ನನ್ನು ಕೊಲ್ಲುವಂತಹ ಪ್ರಯತ್ನಗಳು ಶುರು ಆದವು. ಆಗ ಬೆಟ್ಟಿಂಗ್ ಇಲ್ಲೀಗಲ್ ಆಗಿತ್ತು. ಆದರೂ ದಾವೂದ್ ತಾನಿರುವಂತಹ ಸೀಕ್ರೆಟ್ ಪ್ಲೇಸ್ನಿಂದ ಬೆಟ್ಟಿಂಗ್ ಅನ್ನು ಆಡಿಸ್ತಾ ಇದ್ದ. $2 ಬಿಲಿಯನ್ ಹೆಚ್ಚು ಹಣ ಜೂಜಲ್ಲಿ ಇನ್ವಾಲ್ವ್ ಆಗಿತ್ತು. ಎಲ್ಲವನ್ನು ಕೂಡ ದಾವೂದ್ ಕಂಟ್ರೋಲ್ ಮಾಡ್ತಾ ಇದ್ದ. 3-4 ಬಾರಿ ನನ್ನನ್ನು ಕೊಲ್ಲುವಂತಹ ಪ್ರಯತ್ನಗಳು ಕೂಡ ನಡೀತು. ಒಂದ್ಸಲ ದಾವೂದ್ ಶಿಷ್ಯ ಛೋಟಾ ಶಕೀಲ್ ಓಪನ್ ಆಗಿ ಹೇಳಿಕೆಯನ್ನು ಬೇರೆ ಕೊಟ್ಟಿದ್ದ. ಲಲಿತ್ ಮೋದಿಯನ್ನ ಮುಗಿಸೋದಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ವಿ ಅಂತ. ನನ್ನ ಮಗನನ್ನ ಲಂಡನ್ ಅಲ್ಲಿ ಕಿಡ್ನಾಪ್ ಕೂಡ ಮಾಡಿಸ್ತಾರೆ. ಯಾರು? ದಾವೂದ್ ಆ್ಯಂಡ್ ಗ್ಯಾಂಗ್. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಯಾವುದೇ ತಪ್ಪನ್ನ ಮಾಡಿ ನಾನು ಇಲ್ಲಿಗೆ ಓಡಿ ಬಂದಿಲ್ಲ. ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ದೇಶವನ್ನ ಬಿಟ್ಟು ಬಂದಿದ್ದೀನಿ. ಹೀಗಂತ ಲಲಿತ್ ಮೋದಿ ಬಹಳ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಖುದ್ದು ಮುಂಬೈ ಪೊಲೀಸ್ ಆಫೀಸರ್ಗಳೇ ಲಲಿತ್ ಮೋದಿ ಅವರಿಗೆ ಹೇಳಿಬಿಟ್ಟಿದ್ರಂತೆ, ಇನ್ನು ನಮಗೆ ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ, ದಯವಿಟ್ಟು ನಿಮ್ಮ ಜೀವವನ್ನು ನೀವು ಉಳಿಸ್ಕೊಳ್ಳಿ. ಇನ್ನು ಹೆಚ್ಚು ಅಂತ ಹೇಳಿದ್ರೆ ಒಂದು 12 ಗಂಟೆ ನಿಮ್ಮನ್ನು ನಾವು ಕಾಪಾಡಬಹುದು. ಸೊ ಅಲ್ಲಿಂದ ಮುಂದೆ ನಮ್ಮಿಂದ ಖಂಡಿತವಾಗ್ಲದು ಸಾಧ್ಯ ಇಲ್ಲ ಅಂತ ಇವರಿಗೆ ಅಲರ್ಟ್ ಕೂಡ ಕೊಟ್ಟಿದ್ರಂತೆ. ಇದು ಲಲಿತ್ ಮೋದಿ ಅವರು ಅನುಭವಿಸಿದಂತಹ ನರಕ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ನಡೆದಂತಹ ಘಟನೆಗಳು. ಆದರೆ ಲಲಿತ್ ಮೋದಿ ಪರಾರಿ ಆಗೋದಕ್ಕೆ ನರೇಂದ್ರ ಮೋದಿಜಿ ಕಾರಣ ಅಂತ ಅದನ್ನ ಅವರ ತಲೆಗೆ ಕಟ್ಟುವಂತ ಪ್ರಯತ್ನಗಳು ನಡೆಯಿತು. ಸುಷ್ಮಾ ಸ್ವರಾಜ್ ಅವರ ಮೇಲೆ ಆಪಾದನೆಗಳನ್ನು ಮಾಡಲಾಯಿತು. ಈಗ ಲಲಿತ್ ಮೋದಿ ಭಾರತಕ್ಕೆ ಬಂದ್ರೆ ಇಲ್ಲಿ
ಕೋರ್ಟ್ನಲ್ಲಿ ಸತ್ಯಗಳನ್ನ ಬಿಚ್ಚಿಡ್ತಾ ಹೋದರೆ ಬಹುಶಃ ಶಶಿ ತರೂರ್, ಸೋನಿಯಾ ಗಾಂಧಿ ಇವರೆಲ್ಲರಿಗೂ ಕೂಡ ಚಳಿ ಜ್ವರ ಶುರು ಆಗತ್ತೆ. ಸೊ ಅದಕ್ಕೋಸ್ಕರನಾದರೂ ಲಲಿತ್ ಮೋದಿ ಭಾರತಕ್ಕೆ ವಾಪಸ್ ಬರಲೇಬೇಕು. ಆ್ಯಂಡ್ ಬರಲಿ, ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.